Welcome to 41st session program BA subject Introduction to International Relations semester 5th University Mangalore. Myself Shrikant S, Assistant Professor Department of Political Science Government First Grade College in PG Center Shankar Narayana. In this session we will try to discuss about non-relevance non-alignment movement. ರಿಲಯನ್ಸ್ ಅಂದರೆ ಪ್ರಸ್ತುತ ಅದನ್ನು ಅಲಿತ ಚಳವಳಿ ಒಂದು ಪ್ರಸ್ತುತ ಇರ್ತೇನೆ ಅಂದರೆ ಇವತ್ತಿನ ಕಾಲದಲ್ಲಿ ಅಲಿತ ಚಳವಳಿ ಪ್ರಸ್ತುತವೋ ಅಲ್ವೋ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಒಂದು ನೋಡ್ತಾ ಹೋಗೋಣ. ಅಂದರೆ ಈ ನಾನ್ ಅಲೈನ್ಮೆಂಟ್ ಮೂಮೆಂಟ್ ಇದರ ಒಂದು ರಿಲೆವೆನ್ಸ್ ಪ್ರಸ್ತುತತೆಯನ್ನು ನೋಡ್ತಾ ಹೋದರೆ ದ ಕ್ವಶನ್ ರಿಗಾರ್ಡಿಂಗ್ ದ ರಿಲೆವೆನ್ಸ್ ಆರ್ ಅದರ್ವೈಸ್ ಆಫ್ ದ ನಾನ್ ಅಲೈನ್ಮೆಂಟ್ ಮೂಮೆಂಟ್ ವಾಸ್ ಟೇಕನ್ ಅಪ್ ಇನ್ ದ ಇಯರ್ 1979 ಬೈ ದ ನಾನ್ ಅಲೈನ್ಡ್ ಕಂಟ್ರೀಸ್ ಆ್ಯಂಡ್ ಹವಾನಾ ಸಮಿತ್. ಹವಾನಾ ಸಮಿತ್ ನಲ್ಲಿ ಏನಾಗುತ್ತೆ, ಹವಾನಾ ಸೇರಿದಂಥ ಅಲಿತ ರಾಷ್ಟ್ರಗಳ ಸಮಾವೇಶದಲ್ಲಿ ಈ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಥವಾ ಅಲಿತ ಚಳವಳಿಯ ಒಂದು ಪ್ರಸ್ತುತ ಬಗ್ಗೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಅಂದರೆ ಇಲ್ಲಿ ಒಂದು ರಾಷ್ಟ್ರಗಳು ಅಂದರೆ ಅಲಿಪ್ತ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನಾವಿಲ್ಲಿ ಶೀತಲ ಸಮರದ ಕಾಲದಲ್ಲಿ ಹುಟ್ಕೊಂಡಿದ್ವು. ಅಂಥ ಒಂದು ಟೈಮಲ್ಲಿ ಅಮೆರಿಕ ಮತ್ತು ರಷ್ಯಾ ಬಣಗಳ ನಡುವಿನ ಒಂದು ವೈಮನಸ್ಸು ತೀವ್ರವಾಗಿತ್ತು. ಆದರೆ ಅಮೆರಿಕ ಮತ್ತು ರಷ್ಯಾದ ನಡುವಿನ ಒಂದು ವೈಮನಸ್ಸು ಇಲ್ಲಿ ಕಡಿಮೆ ಆಗ್ತಾ ಬಂದಿರೋದು, ಜೊತೆಗೆ ಅವುಗಳ ಒಂದು ನಡುವೆ ಒಂದು ಮಾತುಕತೆಗಳು ಇದೊಂದು ಸನ್ನಿವೇಶದ ಒಂದು ಪ್ರಮಾಣ ಇಲ್ಲಿ ತಗ್ಗಿರೋದ್ರಿಂದ ಇವತ್ತು ನಾಮ್ನ ಪ್ರಸ್ತುತಿ ಅಗತ್ಯ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಏನಾಗುತ್ತೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿದೆ. ದ ನಾನ್ ಅಲೈನ್ಡ್ ಕ್ಯಾಂಪ್ ಫೌಂಡ್ ಇಟ್ ಸೆಲ್ಫ್ ಪೋಲರೈಸ್ಡ್ ಇಂಟು ಟೂ ಬ್ರಾಡ್ ಗ್ರೂಪಿಂಗ್ಸ್ ಇನ್ ದಿಸ್ ಡಿಸ್ಕಷನ್. ಈ ಒಂದು ಚರ್ಚೆಯಲ್ಲಿ ಈ ಅಲಿಪ್ತ ರಾಷ್ಟ್ರಗಳ ಗುಂಪು ಎರಡು ಪ್ರಮುಖ ಭಾಗಗಳಾಗಿ ಏನಾಗುತ್ತೆ ಇಲ್ಲಿ ವಿಂಗಡಣೆ ಆಯ್ತು. ಅಂದರೆ ಇಲ್ಲಿ ಕೆಲವೊಂದು ರಾಷ್ಟ್ರಗಳ ಗುಂಪು ಅಮೆರಿಕದ ಕಡೆ ಬರುವಂತ ಬರುತ್ತೆ. ಒಂದು ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ ಕಂಟ್ರೀಸ್ ಲೈಕ್ ಅಫ್ಘಾನಿಸ್ತಾನ, ಕ್ಯೂಬಾ, ಇಥಿಯೋಪಿಯಾ ಅಂಡ್ ವಿಯೆಟ್ನಾಂ challenge the very foundations of the movement when they argued that in the light of detente and improvement in the relations between the superpowers, the movement had lost its relevance and therefore suggested that all members should join the socialist camp. ಅಂದರೆ ಇಲ್ಲಿ ಕೆಲವೊಂದು ರಾಷ್ಟ್ರಗಳು ಏನಾಗಿದ್ದಾವೆ ಅಂತಂದರೆ ಅಫ್ಘಾನಿಸ್ತಾನ ಆಗಿರ್ಬೋದು, ಇಥಿಯೋಪಿಯಾ ಆಗಿರ್ಬೋದು, ಹಾಗೆ ವಿಯೆಟ್ನಾಂ ಇವೆಲ್ಲ ಏನು ಮಾಡ್ತವೆ, ಈ ನಾಮ್ನ ಒಂದು ಮೂಲ ತತ್ವಗಳಿಗೆ ಸಂಬಂಧಪಟ್ಟಂತೆ ಈಗ ಅದರ ಒಂದು ಪ್ರಸ್ತುತತೆ ಇಲ್ಲ. ಹಾಗಾಗಿ ನಾವೆಲ್ಲ ಸೋಷಿಯಲಿಸ್ಟ್ ಕ್ಯಾಂಪಿಗೆ ಏನು ಮಾಡಬೇಕು, ಸೇರಬೇಕು ಅಂತ. ಆನ್ ದ ಅದರ್ ಹ್ಯಾಂಡ್ ದ ಸೆಕೆಂಡ್ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ ಕಂಟ್ರೀಸ್ ಲೈಕ್ ಮಲೇಷಿಯಾ, ಸಿಂಗಾಪುರ್ agreed with the first group regarding the loss of relevance of the movement. It suggested that in order to serve their national interests, the non-aligned should in bloc join the Western bloc at its could help in their economic development and raise the standard of living of their people. ಅಂದರೆ ಒಂದು ಜನರ ಒಂದು ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಮತ್ತು ಆರ್ಥಿಕ ಲಾಭವನ್ನು ಗಳಿಸಲಿಕ್ಕೆ ಈ ಒಂದು ಸಿಂಗಾಪುರ ಮತ್ತು ಮಲೇಷ್ಯಾದಂಥ ರಾಷ್ಟ್ರಗಳು ಮಾಡ್ತವೆ ಅಂತಂದರೆ ವೆಸ್ಟರ್ನ್ ಗ್ರೂಪ್ ಅಂದರೆ ಪಾಶ್ಚಿಮಾತ್ಯ ಬಣವನ್ನು ಅಥವಾ ಅಮೆರಿಕನ್ ಒಂದು ಗುಂಪಿದೆ ಅದರ ಕಡೆಗೆ ಸೇರಲಿಕ್ಕೆ ಏನು ಮಾಡ್ತವೆ, ಹೆಚ್ಚಿನ ಒಲವನ್ನು ತೋರಿಸ್ತವೆ. ಹಾಗೆ ಶ್ರೀಲಂಕಾ, ತಾಂಜಾನಿಯಾ argued that the movement was valid and relevant in the ಚೇಂಜ್ಡ್ ವರ್ಲ್ಡ್ ಎನ್ವೈರನ್ಮೆಂಟ್. ಶ್ರೀಲಂಕಾ ಆಗಿರ್ಬೋದು, ತಾಂಜಾನಿಯಾ, ಯುಗೋಸ್ಲಾವಿಯಾ ರಾಷ್ಟ್ರಗಳು ಏನು ಮಾಡ್ತವೆ ಅಂತ ಕೇಳಿದ್ರೆ ಇವತ್ತಿಗೂ ಈ ಒಂದು ನಾನ್ ಅಲೈನ್ಮೆಂಟ್ ಅದು ಅಲಿಪ್ತ ಚಳವಳಿ ಅನ್ನೋದು ಪ್ರಸ್ತುತ ಅಂತೇಳಿ ಏನು ಮಾಡ್ತವೆ, ಇಲ್ಲಿ ವಾದ ಮಾಡ್ತವೆ. ದ ಸಮಿಟ್ ಡಿಸೈಡೆಡ್ ಟು ಸ್ಟ್ರೆಂಥನ್ ದ ಮೂವ್ಮೆಂಟ್ ಆ್ಯಂಡ್ ಮೇಕ್ ಇಟ್ ಮೋರ್ ಇಂಟಿಗ್ರೇಟ್. ಈ ಒಂದು ಹವಾಮಾನ ಸಮಿತಿ ಈ ಚರ್ಚೆ ಆದ ನಂತರದಲ್ಲಿ ಏನು ಮಾಡ್ತವೆ, ಇಲ್ಲಿ ಅಲಿಪ್ತ ಚಳವಳಿಯ ಒಂದು ಅವಶ್ಯಕತೆ ಇದೆ ಮತ್ತು ಸಂಘಟನೆ ಇನ್ನಷ್ಟು ಬಲಶಾಲಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಏನಾಗುತ್ತೆ ಅವು ಒಂದು ನಿರ್ಧಾರಕ್ಕೆ ಬರ್ತವೆ. ಹಾಗೆ ರಾಷ್ಟ್ರಗಳ ನಡುವೆ ಒಂದು ಅಲಿಪ್ತ ರಾಷ್ಟ್ರಗಳ ಗುಂಪಿನಲ್ಲಿ ಒಂದು ಸಹಕಾರವನ್ನು ಮತ್ತು ಒಂದು ಸಮಗ್ರತೆಯನ್ನು ಬೆಳೆಸಬೇಕು ಮತ್ತು ಇನ್ನಷ್ಟು ಈ ಒಂದು ಸಂಘಟನೆಯನ್ನು ಬೆಳೆಸಬೇಕು, ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅನ್ನೋ ಒಂದು ಚರ್ಚೆಯನ್ನು ಅಥವಾ ನಿರ್ಧಾರವನ್ನು ಏನು ಮಾಡ್ತಾರೆ ಇಲ್ಲಿ ಈ ಚರ್ಚೆಯಲ್ಲಿ ತಗೊಳ್ತಾರೆ. ಹಾಗೆ ಇಲ್ಲಿ ನಾವು ಯಾವ ಕಾರಣಕ್ಕಾಗಿ ಇಲ್ಲಿ ಅಲಿತ ಚಳವಳಿಯ ಪ್ರಸ್ತುತಿಯನ್ನು ಬಳಸ್ಕೊಂಡಿದೆ ಅಂತ ನೋಡ್ತಾ ಹೋದರೆ ಫಸ್ಟ್ ಒನ್ ಇಲ್ಲಿ ಯಾವ್ಯಾವ ಕಾರಣಕ್ಕಾಗಿ ನಾವು ತನ್ನ ಪ್ರಸ್ತುತಿಯನ್ನು ಉಳಿಸ್ಕೊಂಡು ಅಂತ ನೋಡ್ತಾ ಹೋದರೆ ನಾವು ಅದರಲ್ಲಿ ಫಸ್ಟ್ ಒನ್ ವರ್ಲ್ಡ್ ಪೀಸ್ ಅಥವಾ ವಿಶ್ವಶಾಂತಿ ಸಂಬಂಧಪಟ್ಟ ನೋಡ್ತಾರೆ. ಹ್ಯಾಸ್ ಪ್ಲೇಡ್ ಆ್ಯನ್ ಆಕ್ಟಿವ್ ರೋಲ್ ಇನ್ ಪ್ರಿಸರ್ವಿಂಗ್ ವರ್ಲ್ಡ್ ಪೀಸ್. ಅಂದರೆ ವಿಶ್ವಶಾಂತಿಯನ್ನು ರಕ್ಷಣೆ ಮಾಡೋದ್ರಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಥವಾ ಅಲಿಪ್ತ ನೀತಿ ಅನ್ನೋದು ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸಿ ನೋಡಿದ್ದು. ಇಟ್ ಸ್ಟಿಲ್ ಸ್ಟ್ಯಾಂಡ್ಸ್ ಬೈ ಇಟ್ಸ್ ಫೌಂಡಿಂಗ್ ಪ್ರಿನ್ಸಿಪಲ್ಸ್, ಐಡಿಯಾ ಆ್ಯಂಡ್ ಪರ್ಪೋಸ್. ಅಂದರೆ ಏನು ಆರಂಭದಲ್ಲಿ ನಾವು ಸ್ಥಾಪನೆ ಆಗಿತ್ತು ಅದೇ ಒಂದು ತತ್ವಗಳಿಗೆ ಇದು ಬದ್ಧವಾಗಿಬಿಟ್ಟು ವಿಶ್ವದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ತಂದೆಯಾದ ಪ್ರಯತ್ನವನ್ನು ಕೊಡುಗೆಯನ್ನು ಇದು ನೀಡಿದೆ. ಹಾಗೆಯೇ ಟು ಎಸ್ಟಾಬ್ಲಿಷ್ ದ ಪೀಸ್ಫುಲ್ ಆ್ಯಂಡ್ ಪ್ರಾಸ್ಪರಸ್ ವರ್ಲ್ಡ್ ಇಟ್ ಪ್ರೊಹಿಬಿಟೆಡ್ ಇನ್ವೇಷನ್ ಆಫ್ ಎನಿ ಕಂಟ್ರಿ, ಪ್ರಮೋಟೆಡ್ ಡಿಸ್ಆರ್ಮಮೆಂಟ್ ಆ್ಯಂಡ್ ಗೆ ಸಾವರಿನ್ ವರ್ಲ್ಡ್ ಆರ್ಡರ್. ಅಂದರೆ ವಿಶ್ವದಲ್ಲಿ ಒಂದು ಸಾರ್ವಭೌಮವಾದಂಥ ಒಂದು ವಿಶ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಾಗಿರ್ಬೋದು, ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಹಾಗೆಯೇ ಇಲ್ಲಿ ಯಾವುದೇ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡೋದನ್ನು ಸಮೇತ ಏನು ಮಾಡುತ್ತೆ ಇದು ವಿರೋಧಿಸಿ. ಈ ಥರದಲ್ಲಿ ಇದು ವಿಶ್ವ ವ್ಯವಸ್ಥೆಯಲ್ಲಿ ಒಂದು ಶಾಂತಿಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಇಲ್ಲಿ ನೆರವಾಗಿದ್ದು ನಾವು ನೋಡ್ತಾ ಹೋಗ್ಬೋದು. ನಾವಿನ್ನು ಸೆಕೆಂಡ್ ಒನ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆ್ಯಂಡ್ ಸಾವರೆಂಟಿ. ಅಂದರೆ ಇಲ್ಲಿ ಒಂದು ಪ್ರಾದೇಶಿಕವಾದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಸಂಬಂಧಪಟ್ಟಂತೆ ನಾವು ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದೆ. ಸಾಮಾನ್ಯವಾಗಿ ಪ್ರತಿಯೊಂದು ಅಂದರೆ ಪ್ರಾದೇಶಿಕವಾದಂಥ ಒಂದು
ಸಮಗ್ರತೆ. ಈ ನಾವು ಸ್ಟ್ಯಾಂಡ್ ವಿತ್ ದಿಸ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರೂವ್ಡ್ ಇಟ್ಸ್ ರಿಪೀಟೆಡ್ ರಿಲೆವೆನ್ಸ್ ವಿತ್ ದ ಐಡಿಯಾ ಆಫ್ ಪ್ರಿಸರ್ವಿಂಗ್ ದ ಇಂಡಿಪೆಂಡೆನ್ಸ್ ಆಫ್ ಎವ್ರಿ ನೇಷನ್. ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ರಾಷ್ಟ್ರದ ಒಂದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪ್ರಮುಖವಾದಂಥ ಒಂದು ಪಾತ್ರ ನಿರ್ವಹಿಸುತ್ತದೆ. ಯಾವುದೇ ರಾಷ್ಟ್ರ ಇನ್ನೊಂದು ರಾಷ್ಟ್ರದಿಂದ ಆಕ್ರಮಣಕ್ಕೆ ಒಳಗಾದಾಗ ಅದನ್ನು ಆಕ್ರಮಣ ಮಾಡಿದಂಥ ರಾಷ್ಟ್ರವನ್ನು ಖಂಡಿಸುವಂಥದ್ದು, ಮತ್ತು ಈ ಥರ ಯಾವ ರಾಷ್ಟ್ರ ಆಕ್ರಮಣಗೊಳಗಾಗಿರುತ್ತೆ ಅಂಥ ರಾಷ್ಟ್ರಗಳಿಗೆ ನೆರವನ್ನು ನೀಡುವಂಥದ್ದು, ಈ ಥರ ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಟೆರಿಟರಿ ಇಂಟಿಗ್ರಿಟಿ ಆ್ಯಂಡ್ ಸಾವರಿಟಿ ಅಂದರೆ ಒಂದು ರಾಷ್ಟ್ರ ಪರಮಾಧಿಕಾರ ಕಾಪಾಡೋದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸ್ತಿದೆ. ಹಾಗೆಯೇ ಸಪೋರ್ಟ್ UN ಥರ್ಡ್ ವರ್ಲ್ಡ್ ನೇಷನ್ಸ್ ಸಂಬಂಧಪಟ್ಟಂತೆ ಅಂದರೆ ತೃತೀಯ ವಿಶ್ವದ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಇದು ಪ್ರಪಂಚದಲ್ಲಿ ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ರಾಷ್ಟ್ರಗಳ ಗುಂಪಿದೆ. ನಾವಿಲ್ಲಿ ತೃತೀಯ ಅದನ್ನು ಏನು ಅಭಿವೃದ್ಧಿಶೀಲ ಮತ್ತು ಹಿಂದುಳಿದ ರಾಷ್ಟ್ರಗಳನ್ನು ನಾವು ತೃತೀಯ ಜಗತ್ತು ಥರ್ಡ್ ವರ್ಲ್ಡ್ ನೇಷನ್ಸ್ ಅಂತ ಕರೀತಾರೆ. ಈ ಥರ್ಡ್ ವರ್ಲ್ಡ್ ನೇಷನ್ಸ್ಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯಲ್ಲಿ ಒಂದಿಷ್ಟು ಹೋರಾಟಗಳು ಅಥವಾ ಅವರ ಬೇಡಿಕೆಗೆ ಸಂಬಂಧಪಟ್ಟಂತೆ ಒತ್ತಾಯಗಳನ್ನು ಕೇಳಿಬಂದಿದ್ದು, ಅದಕ್ಕೂ ಸಮೇತ ಈ ಅಲಿಪ್ತ ಚಳವಳಿ ತನ್ನದೇ ಆದಂಥ ಒಂದು ಬೆಂಬಲ ನೀಡಿದ್ದು ನೋಡ್ತಾ ಹೋಗ್ಬೋದು. ಥರ್ಡ್ ವರ್ಲ್ಡ್ ಕಂಟ್ರೀಸ್ ಫೈಟಿಂಗ್ ಅಗೇನೆಸ್ಟ್ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್, ಸಾಮಾಜಿಕವಾದಂಥ ಮತ್ತು ಆರ್ಥಿಕವಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಸಿನ್ಸ್ ದೇ ಹ್ಯಾವ್ ಬೀನ್ ಎಕ್ಸ್ಪೆಕ್ಟೆಡ್ ಫಾರ್ ಎ ಲಾಂಗ್ ಟೈಮ್ ಬೈ ಅದರ್ ಡೆವಲಪ್ಡ್ ನೇಷನ್ಸ್. ಅಂದರೆ ಇತರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಂದ ಅವು ತುಂಬ ಹಲವಾರು ವರ್ಷಗಳಿಂದ ಒಂಥರ ಶೋಷಣೆಯನ್ನು ಅನುಭವಿಸ್ತಾ ಇದ್ದು, ಇದರಿಂದ ಹೊರಗೆ ಬರಲಿಕ್ಕೆ ನಾವು ಏನು ಮಾಡಿದ್ವಿ, ಸಹಾಯ ಮಾಡಿ ನಾವು ಆ್ಯಕ್ಟೆಡ್ ಆಸ್ ಎ ಪ್ರೊಟೆಕ್ಟರ್ ಫಾರ್ ದಿ ಸ್ಮಾಲ್ ಕಂಟ್ರೀಸ್ ಅಗೇನೆಸ್ಟ್ ದ ವೆಸ್ಟರ್ನ್ ಹೆಜಮನಿ. ಅಂದರೆ ಈ ಪಾಶ್ಚಿಮಾತ್ಯವಾದಂಥ ಒಂದು ಏನು ಈ ಯಜಮಾನಿಕೆ ಅಥವಾ ಆ ಯಜಮಾನಿಕೆ ಒಂದು ಶೋಷಣೆಯಿಂದ ಹೊರಗೆ ಬರಲಿಕ್ಕೆ ನಾವು ಅಥವಾ ನಾನ್ ಅಲೈನ್ಮೆಂಟ್ ಕಂಟ್ರೀಸ್ಗೆ ಏನು ಮಾಡಿದೆ ಈ ಒಂದು ಚಳವಳಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಹಾಗೆ ದುರ್ಬಲ ರಾಷ್ಟ್ರಗಳ ಪರವಾಗಿ ಇದು ಇಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಸಪೋರ್ಟ್ ಆಫ್ UN ಅಂದರೆ ಯುನೈಟೆಡ್ ನೇಷನ್ಸ್ಗೆ ಸಂಬಂಧಪಟ್ಟಂತೆ ಇದು ಏನು ಮಾಡುತ್ತೆ ಬೆಂಬಲವಾಗಿ ನಿಂತಿದ್ದು. ನಮ್ಮ ಟೋಟಲ್ ಸ್ಟ್ರೆಂತ್ ಕಾಂಪ್ರಮೈಸಸ್ ಆಫ್ 118 ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಇನ್ ಬೀಯಿಂಗ್ ಎ ಮೆಂಬರ್ ಆಫ್ UN ಜನರಲ್ ಅಸೆಂಬ್ಲಿ. ಇದರ ಒಂದು ಟೋಟಲ್ ಸ್ಟ್ರೆಂತ್ ಬಂದುಬಿಟ್ಟು ಈಗ 118 ರಾಷ್ಟ್ರಗಳಾಗಿದ್ದು, ಇದು ಒಂದು UN ಜನರಲ್ ಅಸೆಂಬ್ಲಿನಲ್ಲಿ ಬಹುತೇಕ ಸದಸ್ಯತ್ವವನ್ನು ಹೊಂದಿರುವಂಥ ರಾಷ್ಟ್ರಗಳನ್ನು ಸಮೇತ ಏನಾಗಿದೆ ಇದು ಒಳಗೊಂಡಿರೋದ್ರಿಂದ ಇಟ್ ರೆಪ್ರೆಸೆಂಟ್ 2/3 ಮೆಂಬರ್ಸ್ ಆಫ್ ಜನರಲ್ ಅಸೆಂಬ್ಲಿ. ಅಂದರೆ 3/2 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 3/2 ಸದಸ್ಯತ್ವವನ್ನು ಹೊಂದಿದ್ದು. ಹಾಗೆಯೇ ಹೆನ್ಸ್ ನಾವು ಮೆಂಬರ್ಸ್ ಆ್ಯಕ್ಟ್ ಆಸ್ ಇಂಪಾರ್ಟೆಂಟ್ ವೋಟ್ ಬ್ಲಾಕಿಂಗ್ ಗ್ರೂಪ್ ಇನ್ UN. ಅಲ್ಲಿ ಏನಾದರೂ ಒಂದು ಮತ ಚಲಾವಣೆ ಅಂದರೆ ಯಾವುದೇ ಒಂದು ತೀರ್ಪು ಸಂಬಂಧಪಟ್ಟ ಮತ ಚಲಾವಣೆ ಆದಾಗ ಇಲ್ಲಿ ನಮ್ಮ ಸದಸ್ಯ ರಾಷ್ಟ್ರಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಹಾಗೆ ವಿಶ್ವಸಂಸ್ಥೆಯ ನೀತಿಗಳಿಗೆ ಇಲ್ಲಿ ಒಂದು ಬೆಂಬಲವಾಗಿ ನಿಂತಿರೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ಈಕ್ವಿಟೇಬಲ್ ವರ್ಲ್ಡ್ ಆರ್ಡರ್ ಅಂದರೆ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇರುವಂಥ ಎಲ್ಲ ಒಂದು ಅಡೆತಡೆಗಳನ್ನು ನಿವಾರಿಸಿ ಒಂದು ಸಮಸ್ಥಿತಿಯ ಒಂದು ವಿಶ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದ್ರಲ್ಲಿ ಸಮೇತ ಏನು ಮಾಡ್ತಿದ್ದು ಪ್ರಯತ್ನವನ್ನು ಮಾಡ್ತಾ ಇರೋದು. ನಾವು ಪ್ರಮೋಟ್ಸ್ ಈಕ್ವಿಟೇಬಲ್ ವರ್ಲ್ಡ್ ಆರ್ಡರ್. ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ದ ಪೊಲಿಟಿಕಲ್ ಆ್ಯಂಡ್ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಎಕ್ಸಿಸ್ಟಿಂಗ್ ಇನ್ ದ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್. ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿರುವಂತಹ ಕೆಲವೊಂದು ಅಡೆತಡೆಗಳನ್ನು ರಾಜಕೀಯ ಮತ್ತು ಸೈದ್ಧಾಂತಿಕವಾದಂಥ ಒಂದು ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕಲು ಒಂದು ಸೇತುವೆ ರೀತಿಯಲ್ಲಿ ಅವೆರಡರ ನಡುವೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ನಡುವೆ ಈ ಎಲ್ಲ ಒಂದು ವ್ಯತ್ಯಾಸಗಳ ನಡುವೆ ಒಂದು ಸೇತುವೆ ಅಂತ ಏನು ಮಾಡ್ತಿದ್ದು ಕಾರ್ಯನಿರ್ವಹಿಸ್ತಾ ಈ ಒಂದು ಪ್ರಸ್ತುತ ಒಂದು ಅಸ್ತಿತ್ವದಲ್ಲಿರುವಂಥ ವಿಶ್ವ ವ್ಯವಸ್ಥೆಯಲ್ಲಿ ಒಂದು ಸಮತೆಯ ಸ್ಥಿತಿಯನ್ನು ಅವುಗಳ ನಡುವೆ ಹೊಂದಾಣಿಕೆ ಸ್ಥಿತಿಯನ್ನು ತರಲಿಕ್ಕೆ ಏನು ಮಾಡಿದೆ ಇದು ಪ್ರಯತ್ನವನ್ನು ನಡೆಸ್ತಾರೆ ನೋಡ್ಬೋದು. ಈ ಥರದಲ್ಲಿ ನಾವು ನಾನ್ ಅಲೈನ್ ಮೂವ್ಮೆಂಟ್ ಅಥವಾ ಅಲಿಪ್ತ ಚಳವಳಿ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿರೋದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.